ದರ್ಶನ್ ಜೈಲ್ ಎಂಟ್ರಿಯಿಂದ ಅಲ್ಲಿನ ಸಿಬ್ಬಂದಿಗೆ ಈಗ ಟೆನ್ಷನ್ ಶುರುವಾಗಿದೆ. ಜೈಲಿಗೆ ಬಂದು 5 ದಿನ ಕಳೆದರೂ ಕೂಡ ಸೆರೆವಾಸಕ್ಕೆ ಒಗ್ಗಿಕೊಳ್ಳದ ದಾಸ. ತಚ್ಚು ಜೈಲ್ ಎಂಟ್ರಿಯಿಂದ ಸಿಬ್ಬಂದಿಗೆ ಟೆನ್ಷನ್ ಶುರುವಾಗಿದೆ. ದರ್ಶನ್ ಜೈಲಿಗೆ ಬಂದು 5 ದಿನ ಕಳೆದರೂ ಕೂಡ ಇನ್ನೂ ಜೈಲು ವಾಸಕ್ಕೆ ದಾಸ ಒಗ್ಗಿಕೊಳ್ತಾ ಇಲ್ಲ. ಇನ್ನು ರಾಜಾತಿಥ್ಯ ವಿಚಾರದಲ್ಲಿಯೂ ಕೂಡ ಸುಪ್ರೀಂ ಕೋರ್ಟ್ ವಾರ್ನಿಂಗ್ ಹಿನ್ನೆಲೆಯಲ್ಲಿ ದರ್ಶನ್ ಫೋಟೋ ಮಾಹಿತಿ ಏನಾದರೂ ಹೊರಬಿದ್ರೆ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಗುತ್ತೆ. ಹೀಗಾಗಿ ಎಲ್ಲ ಜೈಲಾಧಿಕಾರಿಗಳಿಗೆ ಈಗ ಮತ್ತೆ ದರ್ಶನ್ ಟೆನ್ಷನ್ ಅನ್ನ ತಂದಿದ್ದಾರೆ. ಇನ್ನು ನಮ್ಮ ಜೈಲಿಗೆ ಬರೆದಿದ್ರೆ ಸಾಕು ಅಂತ ಹೇಳಿ ಅಧಿಕಾರಿಗಳು ಕೂಡ ಒಂದ್ ಕಡೆ ಹೇಳ್ತಾ ಇದ್ದಾರೆ. ಇನ್ನು ದರ್ಶು ಜೈಲ್ ಎಂಟ್ರಿಯಿಂದ ಅಲ್ಲಿನ ಸಿಬ್ಬಂದಿಗಳಿಗೂ ಈಗ ಟೆನ್ಷನ್ ಮೇಲೆ ಟೆನ್ಷನ್ ಶುರುವಾಗಿರುವಂಥದ್ದು. ಇನ್ನು ನಿನ್ನೆಗೆ ದರ್ಶನ್ ಜೈಲಿಗೆ ಸೇರಿ 5 ದಿನ ಕಳೆದಿದೆ. ಇನ್ನು 5 ದಿನ ಕಳೆದ್ರೂ ಕೂಡ ದರ್ಶನ್ ಜೈಲು ವಾಸಕ್ಕೆ ಒಗ್ಗಿಕೊಳ್ತಾ ಇಲ್ಲ. ಎಷ್ಟೇ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡ್ರೂ ಮೊಬೈಲ್ ಅನ್ನ ಎಂಟ್ರಿ ಮಾಡಿದ್ದಾರೆ. ಯಾರಾದರೂ ದರ್ಶನ್ ಫೋಟೋ ಹಾಗೂ ವಿಡಿಯೋ ಮಾಡುವ ಸಾಧ್ಯತೆ ಇದೆ. ಹೀಗಾಗಿ ಡಿ ಗ್ಯಾಂಗ್ ಯಾವ ಜೈಲಿಗೂ ಹೋದ್ರೂ ಕೂಡ ಜೈಲಾಧಿಕಾರಿಗಳಿಗೆ ಒಂದ್ ರೀತಿಯಾಗಿ ಈಗ ಸಂಕಷ್ಟ ತಂದಿಟ್ಟಿದ್ದಾರೆ. ಚಾರ್ಜ್ ಶೀಟ್ನಲ್ಲಿ ಆರೋಪಿಗಳ ಪಾತ್ರದ ಬಗ್ಗೆ ಈಗಾಗಲೇ ಉಲ್ಲೇಖವಾಗಿದೆ. ವಿಚಾರಣೆ ವೇಳೆ ಫಿಸಿಕಲ್ ಅಪಿರಿಯನ್ಸ್ ಇರಲೇಬೇಕು. ಸೆಪ್ಟೆಂಬರ್ 10ರಂದು ಚಾರ್ಜ್ ಫೈರ್ ಮಾಡುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಇನ್ನು ಬಹುತೇಕವಾಗಿ ಪರಪ್ಪನ ಅಗ್ರಹಾರದಲ್ಲಿಯೇ ದರ್ಶನ್ ಇರಬೇಕು. ಹೀಗಾಗಿ ಸೆಂಟ್ರಲ್ ಜೈಲಿನ ಸಿಬ್ಬಂದಿ ಶುರುವಾಗಿದೆ ಟೆನ್ಷನ್. ನೀವು ಕೂಡ ನೋಡ್ತಾ ಇರಬಹುದು. ಈಗ ದರ್ಶನ್ ಜೈಲಿಗೆ ಸೇರಿದ್ರು ಕೂಡ ಅಲ್ಲಿನ ಜೈಲು ವಾಸಕ್ಕೆ ದರ್ಶನ್ ಒಗ್ಗಿಕೊಳ್ತಾ ಇಲ್ಲ. ಒಂದ್ ರೀತಿಯಾಗಿ ಇಲ್ಲಿ ಜೈಲಾಧಿಕಾರಿಗಳಿಗೂ ಕೂಡ ಒಂದ್ ರೀತಿಯಾಗಿ ಟೆನ್ಷನ್ ಮೇಲೆ ಟೆನ್ಷನ್ ಶುರುವಾದಂತೆ ಕಾಣಿಸ್ತಾ ಇದೆ. ಈ ಕುರಿತು ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್ ಡೈಸ್ಕ್ ಲೈವ್ ಅನ್ನ ನೀಡಲಿದ್ದಾರೆ. ಅಭಿಷೇಕ್, ಈಗ ಒಂದ್ ರೀತಿಯಾಗಿ ನೋಡ್ತಾ ಇರಬಹುದು, ಸುಪ್ರೀಂ ಕೋರ್ಟ್ ಆರ್ಡರ್ ಮೇಲೆ ಈಗಾಗಲೇ ಮತ್ತೆ ದರ್ಶನ್ ಜೈಲಿಗೆ ಹೋಗುವ ಪರಿಸ್ಥಿತಿ ಬಂದಿದೆ. ಇನ್ನು ಮತ್ತೆ ದರ್ಶನ್ ಅಲ್ಲಿ ಜೈಲು ವಾಸಕ್ಕೆ ಒಗ್ಗಿಕೊಳ್ತಾ ಇಲ್ಲ. ಏನೆಲ್ಲ ಅಪ್ಡೇಟ್ ಇದೆ? ಈಗಾಗಲೇ ಏನು ಸುಪ್ರೀಂ ಕೋರ್ಟ್ ಕೂಡ ಒಂದು ಆದೇಶವನ್ನು ಹೊರಡಿಸಿದೆ. ಯಾವುದೇ ರೀತಿಯಾದಂತಹ ಐಷಾರಾಮಿಯಾಗಿರುವಂತಹ ಒಂದು ವಸ್ತುಗಳು ನೀಡುವಂಥದ್ದು ಮತ್ತು ಫೆಸಿಲಿಟೀಸ್ಗಳು ಏನಿದ್ದಾವೆ ಅದೆಲ್ಲ ಏನಾದರೂ ಕಂಡು ಬಂದಂತಹ ಹಿನ್ನೆಲೆಯಲ್ಲಿ ಇಮಿಡಿಯೇಟ್ ಆಗಿ ಅವರ ವಿರುದ್ಧ ಸಸ್ಪೆಂಡ್ ಆದೇಶವನ್ನು ನೀಡಬೇಕು ಅಂತ ಹೇಳಿ ಒಂದು ಆರ್ಡರ್ ಕೂಡ ಮಾಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಅಲ್ಲಿದ್ದಂತಹ ಸಾಕಷ್ಟು ಜೈಲು ಸಿಬ್ಬಂದಿಗಳಿಗೂ ಕೂಡ ಒಂದು ಟೆನ್ಷನ್ ಶುರುವಾಗಿದೆ ಅಂತಲೇ ಹೇಳ್ಬೋದಾಗಿದೆ. ಯಾಕಂದರೆ ಇಡೀ ಒಂದು 6,000 ಜನ ಇರುವಂತಹ ಕೈದಿಗಳು, ಅಂದರೆ ವಿಚಾರಣಾಧೀನ ಕೈದಿಗಳು ಮತ್ತು ಸಜೆಯಾಗಿರುವಂತಹ ಕೈದಿಗಳ ನಡುವೆ ಮೊಬೈಲ್ಗಳನ್ನು ಅವಾಯ್ಡ್ ಮಾಡೋದು ತುಂಬ ಕಷ್ಟದ ಕೆಲಸ ಅಂತಲೇ ಹೇಳ್ಬೋದಾಗಿದೆ. ಹೀಗಾಗಿ ಯಾರಾದರೂ ಒಬ್ಬರು ಫೋಟೋಗಳನ್ನು ತೆಗೆದುಕೊಳ್ಳುವಂಥದ್ದು ಅಥವಾ ವಿಡಿಯೋ ಮಾಡಿ ಅದನ್ನು ಹೊರಗಡೆ ಕಳಿಸುವಂತಹ ಒಂದು ಕೆಲಸಗಳನ್ನು ಮಾಡಿದರೆ ಸಹಜವಾಗಿಯೇ ಅವರ ವಿರುದ್ಧ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಅವರನ್ನು ಪ್ರೊಟೆಕ್ಟ್ ಮಾಡೋದೇ ಈಗ ಜೈಲು ಅಧಿಕಾರಿಗಳಿಗೆ ಸಾಕಷ್ಟು ಒಂದು ತಲೆನೋವಾಗಿದೆ ಅಂತಲೇ ಹೇಳ್ಬೋದಾಗಿದೆ. ಇದೇ ಹಿನ್ನೆಲೆಯಲ್ಲಿ ಅಂದರೆ ಅವರನ್ನು ಹೊರಗಡೆ ಕಳಿಸಿ ಅನ್ನೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಚಾರ್ಜ್ ಫೈರ್ ಸೆಪ್ಟೆಂಬರ್ 10ನೇ ತಾರೀಕು ಇರುವಂತಹ ಒಂದು ಕಾರಣದಿಂದಾಗಿ ಅವರನ್ನು ಪರಪ್ಪನ ಅಗ್ರಹಾರದಲ್ಲೇ ಇರಬೇಕಾಗುತ್ತೆ. ಒಂದು ದಿನ ಏನಾದರೂ ಡೇಟನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಅವರನ್ನು ಅಲ್ಲಿಂದ ಶಿಫ್ಟ್ ಮಾಡುವಂಥದ್ದು ಸಾಕಷ್ಟು ಒಂದು ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗುವಂತಹ ಕಾರಣದಿಂದಾಗಿ ಪರಪ್ಪನ ಅಗ್ರಹಾರದಲ್ಲಿ ಅವರನ್ನು ಇರಿಸಿಕೊಂಡು ನಂತರ ಚಾರ್ಜ್ ಫೈರನ್ನು ಮಾಡಬೇಕಾಗುತ್ತೆ. ಚಾರ್ಜ್ ಫೈರ್ಗೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಅಪಿಯರ್ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಎಲ್ಲರೂ ಅಂದರೆ ಅಷ್ಟು ಜನ ಆರೋಪಿಗಳು ಎದುರುಗಡೆ ಇದ್ದು ಅವರ ತಪ್ಪನ್ನು ನಿಮ್ಮ ತಪ್ಪನ್ನು ನೀವು ಒಪ್ಕೊಂಡಿದ್ದೀರಾ ಅಥವಾ ಇಲ್ವಾ ಅನ್ನುವಂಥ ಒಂದು ಪ್ರಶ್ನೆಗಳನ್ನು ಕೇಳ್ತಾರೆ. ಆ ಸಂದರ್ಭದಲ್ಲಿ ಅವರು ಯಾವ ರೀತಿ ಪ್ರತಿಕ್ರಿಯೆಯನ್ನು ನೀಡ್ತಾರೆ, ತಮ್ಮ ಪಾತ್ರದ ಬಗ್ಗೆ, ಅಂದರೆ ಕ್ರೈಮ್ ಆಫ್ ಸೀನಲ್ಲಿ ಅವರ ಇರುವಿಕೆಯ ಬಗ್ಗೆ ಏನಾದರೂ ಹೇಳಿದಂತಹ ಸಂದರ್ಭದಲ್ಲಿ ಸಹಜವಾಗಿ ಅವರಿಗೆ ಜೈಲು ಏನಿದೆ ಮುಂದುವರಿಯುವಂತಹ ಸಾಧ್ಯತೆ ಇದೆ. ಅಂದರೆ ಈ ಚಾರ್ಜ್ ಫೈರ್ ಅಂತ ಏನು ಹೇಳಿದ್ರೆ ಅರ್ಧ ಟ್ರಯಲ್ ಮುಗಿದ ಹಾಗೆ, ಅಂದರೆ ಅವರು ತಪ್ಪಿತಸ್ಥರು ಅನ್ನುವಂತಹ ರೀತಿಯಲ್ಲಿ ಫಿಕ್ಸ್ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಇಂತಹ ಒಂದು ಪ್ರೋಸೆಸ್ ಇರುವಂತಹ ಕಾರಣದಿಂದಾಗಿ ಸದ್ಯ ಪರಪ್ಪನ ಅಗ್ರಹಾರದಲ್ಲೇ
ದರ್ಶನ್ ಮತ್ತು ಅವರ ಆತನ ಸಂಗಡಿಗರೇನಿದ್ದಾರೆ ಅವರು ಇಲ್ಲೇ ಇರಬೇಕಾಗುತ್ತೆ. ಹೀಗಾಗಿ ಸದ್ಯ ಎಲ್ಲರಿಗೂ ಕೂಡ ಒಂದು ಮಟ್ಟಕ್ಕೆ ಅಂದರೆ ಜೈಲು ಅಧಿಕಾರಿಗಳಿಗೆ ಸುಪ್ರೀಂ ಕೋರ್ಟ್ನ ಆದೇಶ ಏನಿದೆ ಸಾಕಷ್ಟು ಒಂದು ತಲೆನೋವಾಗಿ ಪರಿಣಮಿಸಿರುವಂಥದ್ದು. ಅದೇ ರೀತಿಯಾಗಿ ಎಲ್ಲಿ ಬಳ್ಳಾರಿ ಜೈಲಿಗೆ ಎಲ್ಲಿ ಶಿಫ್ಟ್ ಮಾಡ್ತಾರೋ ಅಥವಾ ಬೇರೆ ಎಲ್ಲಿ ಜೈಲಿಗೆ ಶಿಫ್ಟ್ ಮಾಡ್ತಾರೋ ಅನ್ನುವಂಥದ್ದು ಕೂಡ ಈಗ ಎಲ್ಲ ಜೈಲು ಅಧಿಕಾರಿಗಳಿಗೆ ಈ ರೀತಿಯಾದಂತಹ ಒಂದು ಟೆನ್ಷನ್ ಇದ್ದೇ ಇದೆ ಅಂತಲೇ ಹೇಳ್ಬೋದಾಗಿದೆ. ಈಗ ಸದ್ಯ ಜೈಲು ಅಧಿಕಾರಿಗಳು ಅಂದರೆ ಪರಪ್ಪನ ಅಗ್ರಹಾರ ಅಧಿಕಾರಿಗಳು ಪ್ರಸನ್ನ ಕುಮಾರ್ ಅಂದರೆ ಪ್ರಾಸಿಕ್ಯೂಟರ್ ಏನಿದ್ದಾರೆ ಅವರ ಮುಖಾಂತರ ಇವರನ್ನು ಬೇರೆ ಜೈಲಿಗೆ ಶಿಫ್ಟ್ ಮಾಡಿ ಅಂತ ಹೇಳಿ ಒಂದು ಮನವಿಯನ್ನು ಇಂದು ಸಲ್ಲಿಸುವಂತಹ ಸಾಧ್ಯತೆಗಳು ಕೂಡ ತೀರಾ ಹೆಚ್ಚಿದೆ ಅಂತಲೇ ಹೇಳ್ಬೋದು. ಅಂಕಿತ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗೆ.